ಇಬ್ರಾಳನು ಕೈ ಮುಗಿರಪ್ಪ ಒಂದು 3 ಸುತ್ತು ಪ್ರದಕ್ಷಿಣೆ ಹಾಕ್ಯಂಬರ್ರಿ ಹೋಗಿ ಇಬ್ರಾಳನು. ಒಳ್ಳೇದು ಮಾಡಪ್ಪ ದೇವ್ರೆ ಅಂತ ಹೇಳಿ ಕೇಳ್ರಿ. ನಾವು ಊರಾಗೆ ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ ಯಾಕ. ಯಾರಿಗೂ ಹೇಳೋಕ್ಕೂ ಹೋಗಲಿಲ್ಲ. ನಾವು ನಮ್ಮ ಸಂಗೀತಮ್ಮನ ಕರ್ಕೊಂಡು ಬಂದ್ವಿ. ನಮ್ಮ ಹೆಣ್ಣು ಹುಡುಗರಿಗೆ ಫೋನ್ ಮಾಡಿ ಒರ್ಸಿತೋಗಿ ಅವರು ಯಮ್ಮ ಹೋಗಿ ನೀವೇ ಮಾಡ್ಕೊಂಬರ್ರಿ ಅಂತ ಹೇಳಿರು. ಅದಕ್ಕತ್ತ ನಾವೇ ಬಂದ್ವಿ. ನಾವು ಹಂಗೇನೆ ನಾವೆಲ್ಲ ನಮ್ಮ ಗಂಡು ಮಕ್ಕಳಿಗೆಲ್ಲ ಫೋನ್ ಮಾಡೀವಿ. ಅವರು ಹಂಗೆ ಅಂದರು, ಹೋಗ ಮತ್ತೆ ರಾಜ ಕೊಡಲ್ಲ, ನೀವೇ ಮಾಡ್ಕೊಂಬಂದ್ಬಿಡ್ರಿ ಸುಮ್ಮನೆ ಸಿಂಪಲ್ಲಾಗಿ ಅಂತ ಹೇಳಿರು. ನಾವು ಊರಾಗೆ ಯಾರನ್ನೂ ಕರೆಯೋಕ್ಕೆ ಹೋಗಲಿಲ್ಲ ಬಿಡು. ಹೆಂಗೆ ಸಿಂಪಲ್ಲಾಗಿ ಚೆನ್ನಾಗಿ ಆಯ್ತಲ್ಲ ಮದುವೆ. ಒಂದಲ್ಲ ಒಂದು ದಿವಸ ಎಲ್ಲ ಕರೆದು ಮನೆ ತಗೇನ ಫಂಕ್ಷನ್ ಮಾಡೋಕ್ಕಾಗುತ್ತೆ. ಅದೇ ಅಕ್ಕ, ನನ್ನ ಫ್ರೆಂಡ್ಗಳೆಲ್ಲ ಬರ್ತಾರೆ, ನಮ್ಮ ಆಫೀಸರ್ಗಳೆಲ್ಲನ. ನಾನೊಂದು ದಿವಸ ಮನೆ ಹತ್ರ ರಿಸೆಪ್ಷನ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಡೆಕೋರೇಟ್ ಮಾಡಿಸ್ಬಿಟ್ಟು ಸ್ವಲ್ಪ ಅಡುಗೆ ಮಾಡಿಸಿ ಸ್ವಲ್ಪ ಮನೆ ಹತ್ರ ನಿನ್ನೆ ಫಂಕ್ಷನ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಬಿಡಪ್ಪತ್ತ ಸುಮ್ಮನೆ ಆದತ್ತ. ಸುಮ್ಮನೆ ಈ ದೇವರಿಗೆ ಕೈ ಮುಕ್ಕೊಂಡಿದ್ವಿ. ನಮ್ಮ ಹುಡ್ಗನ ಮದುವೆ ಆದರೆ 2 ಕುರಿ ಕೊಯ್ತೀವಿ ಅಂತ ಕರಿಯಮ್ಮಗೆ ಕೈ ಮುಕ್ಕೊಂಡಿದ್ವಿ. ಸುಮ್ಮನೆ 2 ಕುರಿ ಕೊಯ್ 2 ಕುರಿ ಕೊಯ್ದು ಎಲ್ಲರೂ ಕರಿ. ಅದು ಓಟು ತಿರ್ಗ ಅದು ಇದು 9 ದಿನ ಸುಮ್ಮನೆ ಇದನ್ನು ಮುಗ್ಗಿ ಹೋಗುತ್ತೆ ಅದಕ್ಕೆ. ಕುರಿ ಕೊಯ್ದು ಸುಮ್ಮನೆ ಎಲ್ಲರನ್ನೂ ಹೇಳ್ಕಳಿಸು, ಅಲ್ಲಿಗೆ ಸರಿ ಹೋಗುತ್ತೆ. ಸುಮ್ಮನೆ ಒಟ್ಟು ಸಿಹಿ ಅಡುಗೆ ಅದಕ್ಕೆಲ್ಲನ 9 ದಿನ ಒಟ್ಟು ತಾಪತ್ರ ಅದಕ್ಕೆ ಇಲ್ಲೇ ದೇವ್ರ ಹುಡಿತಾಗಿ 2 ಬಿಗ್ಗೆದ್ದಾಗ 2 ಕುರಿ ತಗೊಂಬಂದು ಇಲ್ಲಿ ಕೊಯ್ದು ಇಲ್ಲೇ ಮಾಡಿ ಉಂಡು ಎಲ್ಲ ಜಾಗ ಐತೆ ಮಸ್ತಾಗಿ ಕರಿಯಮ್ಮಗೆ ಕೈ ಮುಗ್ದು ಹೋಗೋಣ. ಚೆನ್ನಾಗೈತೆ ಇಲ್ಲಿ ದೇವಸ್ಥಾನ. ಊರು ಬಿಟ್ಟು ಸ್ವಲ್ಪ ದೂರ ಐತೆ, ಜಾಗ ಏನನ ಚೆನ್ನಾಗೈತಿ. ಯೋಸಾದ್ರೂ ಕೊಯ್ಬೋದು. ಹಂಗೆ ಮಾಡಲಿ ಹೇಳು. ಸುಮ್ಮನೆ ಅರ್ಕೆನೂತಿರುತ್ತೆ, ಅದನ್ನು ಬೀಗ್ರೂಟನೂ ಹಾಕ್ದಂಗಾಗುತ್ತೆ. ಎಲ್ಲ ಸೇನೆ ಜನ ಕರಿಯಂಗಿರ್ತೀರ, ನಾವು ಒಂದು ಕೊಡಿಸ್ತೀವಿ. ನಾವು ಒಂದು ಕೊಡಿಸ್ತೀವಿ. 3 ಮಾಡಿಬಿಡ್ರಿ, ಬಿಗ್ಗೆದ್ದ ಒಂದು 3 ಕುರಿ ತಂದು ದೇವ್ರು ಮಾಡ್ರಿ ಅಷ್ಟೇನು. ನಾವೊಂದು ಹಾಕ್ತೀವಿ. ನಾವೇನೇ ಬಿಟ್ಟಿದ್ವಿ ಒಂದು ಐತಿ, ಅದ್ರ ಜೊತೆಗೆ ಇನ್ನೊಂದು ತಂದ್ರೆ ಸಾಕು. ನಾನು ಹೊಡ್ಕೊಂಡು ಹೋಗ್ತಿದ್ದೆ. ಇದಾವೆ ನಮ್ಮವ ಇದಾವಲ್ಲ ಕುರಿ ಒಂದೆರಡು, ಅದ್ರಾಗೆ ಸುಮಾರು ಒಯ್ದ ನಮ್ಮ ವಾಚಿ ಬಿಗ್ಗೆದ್ದವ 2 ತರಬೇಕು ಅಂತ ನಾನು. ಒಂದು ಬಿಟ್ಟಿರೋದು ಬಿಗ್ಗಾಗೈತಿ. ಅದು ಅಲ್ಲಿನೇ ಒಂದು 3-4 ವರ್ಷ ಬಿಟ್ಟು ಸರಿಯಾಗೈತಿ ಪಾಟ್ಲಿ ಮರಿ. ಅದಕ್ಕೇನೆ ಅದ್ರ ಜೊತೆಗೆ ಇನ್ನೊಂದು ತೊಂದ್ರೆ ಆಯ್ತು ಅಂತ ನಮ್ಮ ತಗೆಲ್ಲ ಮೊನ್ನೆಲ್ಲ ಮಾರಿದ್ವಿ. ಮರಿಗಳು ಅಂತ ಒಯ್ದೆ ಅಂತ ಬಿಗ್ಗೆದವ ಯಾವ ಇಲ್ಲ. ಅದಕ್ಕೇನೆ ನಾವು ನಮ್ಮ ಅಣ್ಣರ್ನವ್ರನ್ನೂ ಕರೆದ್ವಿ. ಹೋಗಪ್ಪತ್ತ ನೀವೇ ಮಾಡ್ಕೆ ಬರ್ರಿ ಅಂತಂದ್ರು. ಕರೆದಿದ್ವಿ. ಎಲ್ಲ ಯಾರು ಇವಾಗ ಯಾರು ತಲೆ ಕೆಡಿಸಮಲ್ಲಿ ಯಾರು ಬರೋಲ್ಲ. ನಾವು ಅದು ಬೇರೆನೇ ನಮ್ಮ ದೀಕ್ಷಮ್ಗೆ ಆಯ್ತು ಯಾರು ಕರಿಯಕ್ಕೆ ಹೋಗಲಿಲ್ಲ. ಅವ ಅಮ್ಮಣಿ ಯಾಕೆ ಯಾರನ್ನ ಕರಿಬೇಡ್ರಿ ಕಣಪ್ಪ, ಸುಮ್ಮನೆ ಇಲ್ಲೊಂದು ಮಾತಾಡ್ತಾರೆ ಅಂತ ಅಂತು. 7 ಜನ ನೋಡ್ಯಾರಲ್ಲ ಕಣಪ್ಪ. ಯಾತನ ಒಂದು ಮಾತಾಡ್ತಿರ್ತಾರೆ, ಏನೋ ಒಂದು ಹುಟ್ಟಿಸ್ಕೊಂಡು ಮಾತಾಡ್ತಿರ್ತಾರೆ ಸುಮ್ಮನೆ. ಸುಮ್ಕಿರು, ಹೆಂಗೆ ಆಗೋತ್ತಲ್ಲ ಸಾಕು. ನಾವು ತಂದೆ ತಾಯಿ, ನೀವು ತಂದೆ ತಾಯಿ ಅಷ್ಟೇನಿ. ಇದ್ರ ಮುಗೀತಲ್ಲ ಮದ್ವೆ. ಇನ್ನೇನು ಶ್ರಾವಣ ಮುಗಿಯೋತಿ ಮದುವೆ ಆಯ್ತು. ಈ ಶ್ರಾವಣ ಆದಮೇಲೆ ಈ ತಿಂಗಳು ಅಮಾವಾಸ್ಯೆ ಆದಮೇಲೆ ಮಾಡೋದು. ಶ್ರಾವಣ ಕಳೆದ್ಮೇಲೆ ಶ್ರಾವಣದಾಗ ತಿಂದಿಲ್ದಾರು ಇರ್ತಾರೆ. ಅದಕ್ಕೇನೆ ಇದು ಈ ತಿಂಗಳು ಕಳೆದ ಮೇಲೆ ಮಾಡೋದು. ಸೊಸೆನೇ ಯಾರೋ ಒಂದಿಬ್ರು ತಿಂಬಲ್ಲ, ನಮ್ಮ ಹುಡುಗರು ಒಂದಿಬ್ರು ಯಾರೋ ತಿಂಬಲ್ಲ. ಶ್ರಾವಣ ಅಂತ ಅದಕ್ಕೆ ಮುಂದಿನ ತಿಂಗಳೇನೆ ಮಾಡೋದು. ಮುಂದಿನ ತಿಂಗಳು ಮಾಡಿರತ್ತ ಶ್ರಾವಣನೂ ಮುಗಿತೈತೆ. ಆವಾಗಲೇ 1-2-3 ಕುರಿ ಕೊಯ್ದು ಸುಮ್ಮನೆ ಊಟ ಹಾಕ್ಸೋದು. ಬೀಗ್ರೂಟ ಅಂತ. ನನಗೆ ನಮ್ಮ ಅಕ್ಕ ಇರಾದರೂ ಬರಬೇಕಾಗಿತ್ತು. ವರ್ಷಿ ತಕ ಆದರೂ ಬಂದಿದ್ರೆ ಎಷ್ಟೋ ನನಗೆ ಒಂದಿಷ್ಟು ಸಮಾಧಾನ ಆಗೋದು. ಅವ್ರು ಬರಲೇ ಇಲ್ಲ. ಬಿಡ ಮತ್ತು ಬಂದು ನೋಡ್ಕೊಂಡು ಹೋಗಿದ್ರು ಅವರೇ ಕಾರ್ನಾಗ. ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಯವ್ರಿ. ಮಾಡಮ್ಮ ಒಳ್ಳೆ ಮನೆನೇ ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿದ್ರು. ಹೇಗಾಗ್ಲಲ್ಲ ಬಂದರೆ ಅವ್ರ ಹತ್ತು ಬೇರೆನೇ ಯಾಕನ ಸಿಟ್ಟು ಕೊಟ್ಟುತ್ತಿ. ಅಯ್ಯಮ್ಮ ಇಬ್ಬರು ಒಂದೇ ಸತಿ ಹೋಗ್ತೀರಾ ಅಂತ ಹೇಳಿ ಅದಕ್ಕೆ ಮೊನ್ನೆ ಬೈನತ್ನ ಕೆಲಸ ಮುಗಿಸ್ಕೊಂಡು ಕಾರ್ ತಗೊಂಡು ಬಂದು ನೋಡ್ಕೊಂಡು ಹೋಗ್ಯವ್ರಿ. ಬಿಡು ಹೆಂಗ ನೋಡ್ಕೊಂಡು ಹೋಗ್ಯವ್ರಲ್ಲ. ಅಯ್ಯಮ್ಮ ಮಾಡಿ ಮುಗಿಸ್ರಿ ನೀವೇನೇ, ಸುಮ್ಮನೆ ಸಿಂಪಲಾಗಿ ಮಾಡೋದು. ಹೋಗಿ ದೇವಸ್ಥಾನ ಅಂತ ಮಾಡ್ಕೊಂಬರ್ತೀವಿ ಅಂತೀರಾ, ಮಾಡ್ಕೊಂಬರ್ರಿ ಅಂತ ಹೇಳಿರಿ. ನಾನು ಫೋನ್ ಮಾಡಿದ್ಕೆ ಅವ್ರು ಕೊಟ್ಟು ಕೆಲಸ ಅವ್ರ ಹತ್ತು ಬೇರೆ ಆಗ್ಲಲ್ಲನ ಹೋಗ್ತೀರಾ ಹಿಂಗೆ ಅಂತ. ಏನು ಮಾಡೋಕ್ಕಾಗಲ್ಲ, ಇವೆಲ್ಲ ಇದ್ದೇ ಇರ್ತಾರೆ. ಕಣಮ್ಮ ಅತ್ತೆ ಸೊಸೆರ ಇದ್ದಾರೆ, ಸೇನೆ ಜನ ಸೊಸೆರ ಇದ್ದಾರೆ ಅಂದರೆ ಅಲ್ಲಿ ಯಾವಾಗಲೂ ಒಂದು ಬಂದೇ ಬರ್ತವೆ. ಹಂಗೆಲ್ಲ ಹೇಳೋಕ್ಕಾಗಲ್ಲ, ಸೆಣಕ್ಕಿರ್ತಾರೆ ಅಂತ. ಅಣ್ಣ ತಮ್ಮ ಇದ್ದಾರೆ, ಅಣ್ಣ ತಮ್ಮಗಳು ಅಕ್ಕ ತಂಗಿಯರು ಸೇನೆ ಜನ ಎಲ್ಲಿದ್ದಿತ್ತಾಗೆ ಸೊಸೆರು ಇದ್ದಿತ್ತಾಗಂತೂ ಬಿಡತ್ತ ಜಗಳ ಯಾವಾಗಲೂ ಇದ್ದಿದ್ದೇನೆ. ನಮ್ಮ ಮನೆಯಾಗ ಹಂಗೆ ಹೇಳೋಣ, ಅಲ್ಲೊಬ್ರು ಇವತ್ತು ಸರಿಯಾಗೈತೆ ಕಣಮ್ಮ. ಸಾರು ಅಂತಾಗಿದ್ರೆ ಒಟ್ಟು ಯಾವಾದರೂ ಒಂದು ಬತ್ತಾನೇ ಇರ್ತಾರೆ. ಅವೆಲ್ಲ ಇರ್ತಾವೆ ಬರುತ್ತೆ. ಅಣ್ಣ ತಮ್ಮಗಳಂದ್ಮೇಲೆ ಯಾವಾದರೂ ಒಂದೊಂದು ಸಮಸ್ಯೆಗಳು ಇರ್ತವೆ. ಏನು ಮಾಡೋಕ್ಕಾಗಲ್ಲ. ನೀನಷ್ಟೇ ಕಣಮ್ಮ ದೀಕ್ಷಾ. ನಮ್ಮ ಮನೆಯಾಗೂ 5 ಜನ ಗಂಡಸರು ಇದ್ದಾರೆ, 5 ಜನ ಸೊಸೆಯರು ಇದ್ದಾರೆ. ಅವರು ಒಂದಿಟ್ಟು ಆತ್ಕನ ಹಿಂಗೆ ಸೀಟ್ ಕೊಡ್ತಿರ್ತಾರೆ. ಯಾಕೆ ತಲೆ ಕೆಡಿಸಮಕ್ಕೆ ಹೋಗ್ಬೇಡ, ಯಾವಾಗಲೂ ಎಲ್ಲರ ಮನೆಯಾಗೂ ಇದ್ದಾವೆ.
ಸೊಸೆರೆ ಇದ್ದಾರೆ ಅಂತಂದರೆ ಅವ್ರು ಹೆಂಗೆ ಇದ್ದಾರೆ ಅಂದ್ರೂ ಯಾವಾದ್ರೂ ನಾನು ಗೊತ್ತಿರ್ತವೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ನೀನು. ಸರಿ ಕಾಣತ್ತೆ, ಆಯಿತು. ಇರ್ತಾವಣ್ಣ ತಮ್ಗಳು ಅಂದಮೇಲೆ ಈಗ ಒಬ್ಬರು ಇಬ್ಬರು ಇರೋರ್ಗೆ ಜಗಳಗಳು ಆಗ್ತಿರ್ತವೆ ಅಂಥದ್ರಾಗ 5 ಜನ ಇದ್ದಾರೆ ಅಂದರೆ ಜಗಳ ಇದ್ದಾವೇನಿ. ಅಮ್ಮಣಿ ನೀನು ಭಾಳ ಹುಷಾರಾಗಿರ್ಬೇಕು. ಸುಮ್ಮನೆ ಇರ್ಬೇಕು ನೀನು, ಯಾತು ಮಾತಾಡಕ್ಕೆ ಹೋಗ್ಬೇಡ ಯಾರು ತಗೊಂಡು. ಸರಿ ಆಯ್ತು ಹೇಳಪ್ಪ. ಅಯ್ಯೋ ನಮ್ಮ ಮನೆಯಾಗ ಇಬ್ರು ಇದ್ರೇ ಇಬ್ರು ತೆಗೆ ಜಾಗ ಯಾವುದಾದ್ರೂ ಒಂದು ಬಂದೇ ಬರ್ತವೆ. ಅಂಥದ್ರ 5 ಜನ ಇದ್ದಾರೆ ಅಂದರೆ ಯಾವುದಾದ್ರೂ ಒಂದು ಬರ್ತವೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಗೆ ಇಬ್ಬರಣ ಅಕ್ಕ ಇಬ್ಬರಳಿದ್ರೆ ಅವನು ಹಂಗೆ ನಾವು ಹೇಳ್ದಾಗ ಒಂದು ಸ್ವಲ್ಪನೂ ಕೇಳಲ್ಲ. ಅದೇ ಎಲ್ಲ ಹೆಂಡ್ತಿ ಮಾತು ಕೇಳಿ ಎಲ್ಲನ ನಾವು ಕಂಪ್ಯೂಟರ್ ಸೆಂಟ್ರ್ ಮಾಡಿಕೊಟ್ಟಿದ್ವಿ, ಎಲ್ಲ ತಗೊಂಡು ಹೋದ. ಸುಮ್ಮನೆ ಇವಾಗೆಲ್ಲ ಕೆಲಸ ಕಳ್ಕೊಂಡು ಇವಾಗ ಕೆಲಸಕ್ಕೆ ಹುಡ್ಕಾಡ್ತಾ ಇದ್ದಾನೆ. ಹಂಗೆ ಮತ್ತೆ ಇಬ್ಬರಳಿದ್ರು ಬರ್ತವೆ, 5 ಜನ ಇದ್ರು ಬರ್ತವೆ, 10 ಜನ ಇದ್ರು ಬರ್ತವೆ. ಏನು ಮಾಡೋಕ್ಕಾಗಲ್ಲ. ಸಮಸ್ಯೆಗಳು ಮನೆ ಅಂದಮೇಲೆ ಬಂದೇ ಬರ್ತಾವ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೀಕ್ಷನ್ ಮದುವೆನ ಸಿಂಪಲಾಗಿ ಊರ ಹತ್ರನೇ ಒಂದು ಕರಿಯಮ್ಮ ದೇವಸ್ಥಾನ ಹತ್ರ ಕರ್ಕೊಂಡು ಬಂದು ಪೂಜೆ ಮಾಡಿಸಿ ತಾಳಿ ಕಟ್ಟಿಸಿ ಮದುವೆ ಮಾಡಿಸಿದ್ವಿ. ನಾವಿನ್ನು ಹುಡುಗರನ್ನು ಕರೆದ್ವಿ. ಅವರು ಬರಲ್ಲ ಅಮ್ಮ, ಹಿಂಗೆ ಅವ್ರ ಅತ್ತೆ ಬೇರೆ ಒಂದಿಟ್ಟು ಸಿಡಿ ಮಿಡಿ ಅಂತೈತೆ ಅಂತ ಹೇಳಿ ನೀವೇ ಮಾಡ್ಕೊಂಬರ್ರಮ್ಮ ಅಂದರು. ನಾವು ಯಾರನ್ನೂ ಕರಿಯೋಕ್ಕೆ ಹೋಗ್ಲಿಲ್ಲ. ಯಾರನ್ನ ಕರಿಯೋಕ್ಕೆ ಹೋದೆ ಎಂತಮ್ಮ ಮೊದಲೇ ಹಂಗೆ ಆಗಿತ್ತು ನಿನ್ನ ಮಗಳು ಜೀವನ ನೋಡ್ಕೊಂಡು ಒಳ್ಳೆರಿ ಕೊಡು ಹಂಗೆ ಹಿಂಗೆ ಅಂತ ಏನಾರ ಒಂದು ಹೇಳ್ತಿರ್ತಾರೆ. ಅದಕ್ಕೆ ನಾವು ಯಾರಿಗೂ ಹೇಳೋಕ್ಕೆ ಹೋಗ್ಲಿಲ್ಲ. ಸುಮ್ಮನೆ ಮಾಡಿಬಿಟ್ರು ಅತ್ಲಾಗ ಯಾಕೆ ಸುಮ್ಮನೆ ನಾವು ಬೇರೆ ಮನೆ ಕಟ್ತಾಯಿದ್ದೀವಿ, ಜೋರಾಗಿ ಮಾಡೋಕ್ಕಾಗಲ್ಲ ಏನಿಲ್ಲ ಅಂತ ನಾವೇನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ, ನಾವೇ ಮಾಡಿದ್ವಿ. ನಾವು ತಂದೆ ತಾಯಿ ಅವ್ರ ತಂದೆ ತಾಯಿ ಇದ್ದರೆ ಸಾಕು. ಆಗೋಗುತ್ತೆ ಮದುವೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.